2025-26ನೇ ಸಾಲಿನ ಶಿಕ್ಷಕರಿಗೆ ಸಾಮರ್ಥ್ಯ ವಿಷಯದಲ್ಲಿ ನಾನು ಈ ಆಸುಭಾಷಣ ಸ್ಪರ್ಧೆ ತೀರ್ಪುಗಾರಾಗಿ ನಮ್ಮ ಪ್ರೌಢ ಶಿಕ್ಷಕ ಸಂಘದ ಕಾರ್ಯದರ್ಶಿ ಮೂರ್ತಿ ಸರ್ ಅವರು ಮತ್ತೆ ರವಿ ಸರ್ ಅವರು ಭಾಗವಹಿಸಿದ್ದಾರೆ. ನನಗೆ ಬಂದಿರ್ತಕ್ಕಂಥ ವಿಷಯ ಮೀಡಿಯಾಗಳ ಉಪಯೋಗ ಅಂತ. ಓಕೆ ನೋಡಿ ಸ್ನೇಹಿತರೆ, ಇವತ್ತು ನಾವು ಸಾಮಾಜಿಕ ಮಾಧ್ಯಮಗಳಂತ ಕರಿತಾ ಇದ್ವಿ, ಅಥವಾ ಟಿವಿ ಮಾಧ್ಯಮ ಇರ್ಬೋದು, ಪತ್ರಿಕಾ ಮಾಧ್ಯಮ ಇರ್ಬೋದು, ವಿವಿಧ ಮಾಧ್ಯಮಗಳು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆ ಮಾಧ್ಯಮಗಳ ಪ್ರಮುಖ ಕರ್ತವ್ಯ ಏನಪ್ಪ ಅಂತ ಹೇಳಿದ್ರೆ ಜಾಗೃತಿ ಮೂಡಿಸೋದು ಮತ್ತು ಅನ್ಯಾಯಗಳನ್ನ ಖಂಡಿಸ್ತಕ್ಕಂಥದ್ದು. ಅಷ್ಟೊಂದು ಪ್ರಭಾವಶಾಲಿಯಾಗಿರ್ತಕ್ಕಂತಹ ಈ ಮಾಧ್ಯಮವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಮಾಧ್ಯಮದಲ್ಲಿ ಅನೇಕ ತರ ಇದೆ. ಒಂದು ಪ್ರಿಂಟ್ ಮೀಡಿಯಾ ಇದೆ. ಪ್ರಿಂಟ್ ಮೀಡಿಯಾದಲ್ಲಿ ಪತ್ರಿಕೆಗಳು, ದಿನಪತ್ರಿಕೆ ಕೆಲಸ ಮಾಡ್ತಾರೆ. ಇವತ್ತು ರಾಜ್ಯದ ದಿನನಿತ್ಯದ ಸುದ್ದಿವಾಹಿನಿಗಳಾಗಿ ಇವತ್ತು ಕರ್ನಾಟಕದಲ್ಲಿ ಅತ್ಯಂತ ಜನಮನ್ನಣೆ ಗಳಿಸಿರ್ತಕ್ಕಂತಹ ಪತ್ರಿಕೆಯಾಗಿ ಪ್ರಜಾವಾಣಿ ಇದೆ, ವಿಜಯ ಕರ್ನಾಟಕ ಇದೆ, ವಿಜಯವಾಣಿ ಇದೆ, ಹೊಸ ದಿಗಂತ ಇದೆ. ಅನೇಕ ಪತ್ರಿಕೆಗಳು ಇವತ್ತು ಜನಸಾಮಾನ್ಯರ ಅತ್ಯಂತ ಬದುಕು ಏನಿದೆ ಅಂತೇಳಿ ಅವ್ರು ಇದ್ದಲ್ಲಿಗೆ ಓದ್ಬಿಟ್ಟು ಅಥವಾ ಏನ್ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅಂತೇಳಿ ಅವುಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವರದಿ ಮಾಡಿ ನಮ್ಮಲ್ಲಿ ಜಾಗೃತಿ ಮೂಡಿಸ್ತಕ್ಕಂತಹ, ನಮ್ಮ ಆಳ್ತಕ್ಕಂಥ ಸರ್ಕಾರಗಳಿಗೂ ಕೂಡ ಇಂತಹ ಸಮಸ್ಯೆ ಇದೆ, ಆ ಸಮಸ್ಯೆಗೆ ನೀವು ಯಾವ ರೀತಿಯ ಪರಿಹಾರವನ್ನು ನೀವು ಒದಗಿಸ್ತೀರಾ ಅಂತ ಹೇಳಿ ಈ ಮೀಡಿಯಾಗಳು ಕೆಲಸವನ್ನು ಮಾಡ್ತಾ ಇದೆ. ಅದರ ಜೊತೆಗೆ ಮತ್ತೊಂದು ಮೀಡಿಯಾ ಆಗಿ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಕರಿತೀವಿ ನಾವು, ದೃಶ್ಯ ಮಾಧ್ಯಮಗಳು ಅಂತೇಳಿ. ಅದರಲ್ಲಿ ಅನೇಕ ಮಾಧ್ಯಮಗಳಿದ್ದಾವೆ. ಉದಾಹರಣೆಗೆ TV9 ಇರ್ಬೋದು, ಸುವರ್ಣ ಇರ್ಬೋದು, ಅನೇಕ ಚಾನೆಲ್ಗಳಿದ್ದಾವೆ. ಅದ್ರ ಜೊತೆಗೆ ಇವತ್ತು ಈ ನಮ್ಮ ಭಾರತ ಸರ್ಕಾರ ಈ ಪ್ರಸಾರ ಮಾಧ್ಯಮ ವಿಭಾಗದಲ್ಲಿ ಕ್ರಾಂತಿಯನ್ನು ಎದುರಿಸಬೇಕು ಅಂತ ಹೇಳಿ ಹೇಳೋದ್ರಿಂದ ಇವತ್ತು ಯೂಟ್ಯೂಬ್ ಚಾನೆಲ್ಗಳು ಎಲ್ಲೆಂದ್ರಲ್ಲಿ ಹುಡ್ಕೊಂಡಿದ್ದಾವೆ, ಎಲ್ಲೆಂದ್ರಲ್ಲಿ ನಾಯಿ ಕೂಡ ಹುಡ್ಕೊಂಡಿದ್ದಾವೆ, ಅಲ್ಲಲ್ಲೇ ಕ್ಷಣಕ್ಕೂ ಕೂಡ ಹಿಡಿತಾ ಇದ್ದಾರೆ. ನಾವು ಅದರಲ್ಲೂ ಕೂಡ ಇವತ್ತು ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅತ್ಯಂತ ಜಾಗರೂಕತೆಯಿಂದ, ಅತ್ಯಂತ ಜಾಣ್ಮೆಯಿಂದ, ಅತ್ಯಂತ ಪ್ರಭಾವಶಾಲಿ ಕೆಲಸ ಮಾಡಬೇಕಾಗಿದೆ. ಯಾಕೆಂದ್ರೆ ಮಾಧ್ಯಮಗಳ ಪಾತ್ರ ತುಂಬಾ ದೊಡ್ಡದಿದೆ ಮತ್ತು ಎಲ್ಲೆಂದ್ರಲ್ಲಿ ಇವತ್ತು ಹೇಳಿದ್ದಲ್ಲ ಮಲ್ಟಿಮೀಡಿಯಾ ಇದೆ. ಹಾಗಾಗಿ ನಾವು ಅತ್ಯಂತ ಜಾಗರೂಕತೆಯಿಂದ ನಮ್ಮ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಹಾಗೆ ಮಾಧ್ಯಮಗಳು ಏನಿದಾವೆ ಇವುಗಳನ್ನ 3ನೇ ಅಂಗ ಅಂತ ಕರಿತೀವಿ ನಾವು. ಶಾಸಕಾಂಗ, ಕಾರ್ಯಾಂಗ 4ನೇ ಅಂಗ. ಇವತ್ತು ಹೇಗೆ ಶಾಸಕಾಂಗ ಶಾಸನಗಳನ್ನು ಮಾಡ್ತಾ ಇದೆ, ಕಾರ್ಯಾಂಗ ಇವತ್ತು ಶಾಸಕಾಂಗ ಮಾಡ್ತಕ್ಕಂಥ ಆದೇಶಗಳನ್ನ ಜಾರಿಗೆ ತರ್ತಾ ಇದೆ. ಶ್ರೀಸಾಮಾನ್ಯ ಕಟ್ಟಕಡೆ ಸಮಾಜ, ಕಟ್ಟಕಡೆ ವ್ಯಕ್ತಿಗೆ ಸರ್ಕಾರ ಏನು ಕಾರ್ಯಕ್ರಮ ರೂಪಿಸಲು ತಲುಪಿಸಬೇಕು. ಮತ್ತೆ ಅವುಗಳಲ್ಲಿ ಅನ್ಯಾಯ ಆದರೆ ನಾವು ನ್ಯಾಯಾಂಗದಲ್ಲಿ ಹೋಗಿ ನಾವು ನ್ಯಾಯವನ್ನು ಪಡ್ಕೊಳ್ತೀವಿ. ಶಾಸಕಾಂಗ ಮತ್ತು ಕಾರ್ಯಾಂಗ ನಮ್ಗೆ ಸಂವಿಧಾನ ಮೂಲಭೂತ ಹಕ್ಕುಗಳು ಕೊಟ್ಟಿದೆ, ಅವುಗಳು ನಮಗೆ ಸಿಗೋದ್ರಲ್ಲಿ ತೊಂದರೆ ಆಗಿದೆ. ಆ ನ್ಯಾಯಾಲಯಕ್ಕೂ ಹೆಚ್ಚಿನದಾಗಿ 4ನೇ ಅಂಗ ಇದೆ. ಯಾವುದು ಅಂದ್ರೆ ಅದೇ ಪತ್ರಿಕಾ ಮಾಧ್ಯಮ, ಮೀಡಿಯಾ. ಈ ಮೀಡಿಯಾಗಳು ನಮ್ಮನ್ನ ಅತ್ಯಂತ ಪ್ರಭಾವಶಾಲಿ ಜನರ ಸರ್ಕಾರ ಕೆಳಮಟ್ಟದಿಂದ ಹಿಡಿದು ವರದಿ ಮಾಡಿ ಸರ್ಕಾರಗಳನ್ನ ಜಾಗರೂಕ ಮಾಡ್ತವೆ. ಅನೇಕ ಸರ್ಕಾರಗಳು ಇದರಿಂದ ಕೆಡವಿದ್ದಾರೆ ಈ ಮಾಧ್ಯಮಗಳು. ಆ ರೀತಿಯಾಗಿರ್ತಕ್ಕಂತಹ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂತಹ ಸಾಮಾಜಿಕ ಒಂದು ಅಂಗವಾಗಿರ್ತಕ್ಕಂತಹ ಈ ಪತ್ರಿಕಾ ಮಾಧ್ಯಮ ಮತ್ತು ಟಿವಿ ಮಾಧ್ಯಮ ಇಲ್ಲ. ಅದ್ರ ಜೊತೆಗೆ ಇವತ್ತು ಮತ್ತೊಂದು ಹೊಸ ಮಾಧ್ಯಮ ಸೇರ್ಕೊಂಡಿದೆ, ಫೇಸ್ಬುಕ್, ವಾಟ್ಸಪ್. ಇವೆಲ್ಲ ನೋಡ್ತಾ ಇದ್ದೀವಿ. ದಿನನಿತ್ಯ ನಮ್ಮಲ್ಲಿ ಏನ್ ನಡೀತಾ ಇದೆ ಎಲ್ಲದೂ ಕೂಡ ಒಂದು ಕ್ಷಣದಲ್ಲಿ ಹೋಗ್ತಾ ಇದೆ ಮೀಡಿಯಾದಲ್ಲಿ. ಹಾಗಾಗಿ ಈ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಇವುಗಳ ಪ್ರಭಾವ ತಗ್ತಾ ಇದೆ. ಯಾವ ಪ್ರಭಾವ? ಪತ್ರಿಕೆಯ ಪ್ರಭಾವ ತಗ್ತಾ ಇದೆ, ಟಿವಿಯ ಪ್ರಭಾವ ತಗ್ತಾ ಇದೆ. ಫಿಲ್ಮ್ಗಳಿದಾವೆ, ಫಿಲ್ಮ್ಗಳನ್ನ ಹುಡ್ಕೊಂಡೋಗಿ ಕ್ಯೂ ನಿಂತ್ಕೊಂಡು ಪಿಕ್ಚರ್ ನೋಡ್ತಾ ಇದ್ವಿ. ಇವುಗಳು ಜಾಸ್ತಿ ಇರೋದ್ರಿಂದ ನಾವೇನ್ ಮಾಡ್ತಾ ಇದೀವಿ, ಅವುಗಳಿಗೆ ಹೋಗೋದು ಕಡಿಮೆ ಆಗ್ತಾ ಇದೆ. ನಾವು ಇಲ್ಲೇ ಸಿಗ್ತಾ ಇದೆ ನಮಗೆ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲೇ ನೋಡ್ತಾ ಇದ್ವಿ. ಆಮೇಲೆ ಇವುಗಳಿಂದ ಸಾಕಷ್ಟು ಉಪಯೋಗನೂ ಕೂಡ ಇದೆ, ಅದೇ ರೀತಿ ಅನಾನುಕೂಲನೂ ಇದೆ. ಇವತ್ತು ಈ ಮಲ್ಟಿಮೀಡಿಯಾಗಳು ಬಂದ್ಬಿಟ್ಟು ಏನೇನು ಅಶ್ಲೀಲವಾಗಿರ್ತಕ್ಕಂಥದ್ದನ್ನ ಮಕ್ಕಳ ಕೈಗೆ ಸುಲಭ ಸಿಗ್ತಾ ಇದೆ. ಅದು ಸಿಗದ ಹಾಗೆ ನಾವು ನೋಡ್ಕೋಬೇಕು. ಸರ್ಕಾರ ಕೂಡ ಒಂದು ಕಾನೂನನ್ನ ಜಾರಿ ಮಾಡಬೇಕು. ಅಟ್ಲೀಸ್ಟ್ 18 ಎಬೋದವರು ಆ ಸಿಸ್ಟಮ್ ಮಲ್ಟಿಮೀಡಿಯಾವನ್ನ ಓಪನ್ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ಜಾರಿ ತರಬೇಕು. ಅಥವಾ ಪೋಷಕರ ಒಪ್ಪಿಗೆಯಿಂದ ಅವುಗಳನ್ನು ಬಳಸ್ತಕ್ಕಂತಹ ಒಂದು ವ್ಯವಸ್ಥೆ ಏನಾದರೂ ಕೂಡ ತರಬೇಕು ಅಂತ ಹೇಳಿ ನಾನಾದ್ರೂ ಕೂಡ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಅತ್ಯಗತ್ಯವಾಗಿದೆ. ಇವುಗಳಿಂದ ಉಪಯೋಗ ಸಾಕಷ್ಟಿದೆ. ನೋಡಿ, ಸಮಾಜದಲ್ಲಿ ಏನೆಲ್ಲ ನಡೀತಾ ಇದೆ ಅವೆಲ್ಲವುಗಳನ್ನ ವರದಿ ಮಾಡಿ ಸರ್ಕಾರವನ್ನ, ಸಮಾಜವನ್ನ ಕಣ್ತರಿಸುವ ಕೆಲಸವನ್ನ ಪರಿಣಾಮಕಾರಿ ಮಾಡ್ತಾ ಇದೆ. ಆಮೇಲೆ ಅದರ ಯಶಸ್ವಿ ಕೂಡ ಆಗ್ತಾ ಇದೆ. ಅದರಿಂದ ಹಲವಾರು ಜನಕ್ಕೆ ಅನುಕೂಲ ಕೂಡ ಆಗ್ತಾ ಇದೆ. ಅದರಿಂದ ಅನುಕೂಲ ಅಷ್ಟೇ ನೋಡೋದಲ್ಲ, ಅನಾನುಕೂಲ ಕೂಡ ಇದೆ ಯಾವ ಈ ಸೋಷಿಯಲ್ ಮೀಡಿಯಾದಿಂದ. ಹಾಗಾಗಿ ಅವುಗಳ ಬಗ್ಗೆ ನಾವು ಜಾಗೃತಿಯನ್ನು ವಹಿಸಿ ಅವುಗಳನ್ನ ಎಷ್ಟು ಬೇಕೋ ಅಷ್ಟಕ್ಕೆ ಮಾತ್ರ ನಾವು ಬಳಸ್ಕೊಂಡು ಅಂತ ಹೇಳಿ ಇಲ್ಲಿ ಈ ವಿಷಯ ಅವಕಾಶ ಮಾಡಿಕೊಟ್ಟಂತೆ ವೇದಿಕೆ ಹೊಂದಿಸಿ ನನ್ನ 2 ಮಾತು ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಧನ್ಯವಾದಗಳು.